ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಮಾಲ್ ಬಿಸ್ನೆಸ್ ಓನರ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಬಿಸ್ನೆಸ್ ನಡೆಸೋರು ಮನೆಯಿಂದ ಆಗಿರ್ಬೋದು ಅಥವಾ ಒಂದು ಸಣ್ಣ ಶಾಪ್ ಮುಖಾಂತರ ಆಗಿರ್ಬೋದು ನಡೆಸುವಂಥವರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂತ ಹೇಳಿ ನಾನು ಈ ಒಂದು ಬ್ಲಾಗನ್ನು ಮಾಡ್ತಿರುವಂಥದ್ದು. ಸೊ ಇವಾಗಂತೂ ತುಂಬ ಜನ ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಮನೆ ಮುಖಾಂತರ ಕೂಡ ಆಗಿರ್ಬೋದು ಅಥವಾ ಶಾಪ್ ಮುಖಾಂತರ ಕೂಡ ಆಗಿರ್ಬೋದು. ಎಕ್ಸಾಂಪಲ್, ನಾನು ಮೊದಲು ಮನೆಯಲ್ಲಿ ಮಾಡ್ತಿದ್ದೆ, ಇವಾಗ ಶಾಪ್ ಹಾಕಿದ್ದೀನಿ. ಈಗ ತುಂಬ ಜನರು ಅದೇ ರೀತಿ ಮಾಡ್ತಿದ್ದಾರೆ. ಮನೆ ಮೂಲಕ ಸಣ್ಣ ಪುಟ್ಟದಾಗಿ ಸ್ಟಾರ್ಟ್ ಮಾಡಿ ಆನಂತರ ಶಾಪ್ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಇವಾಗೆಲ್ಲ ಇಂಥವ್ರು ತುಂಬ ಜನ ಇರೋದ್ರಿಂದ ಹೇಗಾಗಿದೆ ಅಂದರೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಈ ರೀತಿಯಾದ ಸ್ಮಾಲ್ ಬಿಸ್ನೆಸ್ ಓನರ್ಸ್ಗಳೇ ಜಾಸ್ತಿಯಾಗಿ ಕಂಡು ಬರ್ತಾ ಇರ್ತಾರೆ. ಸೊ ಅವ್ರುಗಳಲ್ಲಿ ಈ ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಆಗಿರ್ಬೋದು ಸ್ವಲ್ಪ ಫೇಮಸ್ ಇದ್ದವರು ಏನು ಮಾಡ್ತಾರೆ ಅಂದರೆ, ಅವರು ಕೂಡ ಇವಾಗ ಈ ಸ್ಯಾರಿ ಆಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಅದೇ ರೀತಿ ಬೇರೆ ಉಳಿದ ರೀತಿಯಾದ ಐಟಮ್ಸ್ಗಳಾಗಿರ್ಬೋದು ಇದನ್ನೆಲ್ಲ ಇಟ್ಟು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜನರು ಏನು ಮಾಡ್ತಾರಂದರೆ, ಇವರನ್ನು ಯೂಟ್ಯೂಬಲ್ಲಿ ತುಂಬ ಟೈಮಿಂದ ನೋಡ್ತಿದ್ದೀವಿ, ಸೊ ಇವರು ಜೆನ್ಯೂನ್ ಆಗಿರ್ತಾರೆ ಅಂತ ಹೇಳಿ ಅವ್ರ ಹತ್ರನೇ ಬರೀ ಪರ್ಚೇಸ್ ಮಾಡ್ತಾರೆ. ಅದೇ ರೀತಿ ನನ್ನಂಥವ್ರು ಅಂತಲ್ಲ, ನನ್ನಂಥವ್ರು ಕೂಡ ಏನು ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮುಖಾಂತರ ಆಗಿರ್ಬೋದು ಅಥವಾ ಶಾಪ್ ಮುಖಾಂತರ ಆಗಿರ್ಬೋದು ನಾವು ಕೂಡ ಬಿಸ್ನೆಸ್ ಮಾಡಬೇಕಂತಲೇ ಹೇಳಿ ನಾವು ಬಂದಿರ್ತೀವಿ. ಸೊ ಯಾರು ಸ್ವಲ್ಪ ಫೇಮಸ್ ಆಗಿದ್ದಾರೋ ಅಂಥವ್ರನ್ನೂ ಅಷ್ಟೇ ಟ್ರಸ್ಟ್ ಮಾಡಬೇಕು ಅಂತ ಹೇಳಿದರೆ ನಮ್ಮಂಥವ್ರು ಏನು ಮಾಡೋದು? ಹಾಗಾದರೆ ನಾವೇನು ಯೂಟ್ಯೂಬಲ್ಲಿ ಕೂಡ ಫೇಮಸ್ ಇಲ್ಲ, ಇನ್ಸ್ಟಾಗ್ರಾಮಲ್ಲೂ ಕೂಡ ಫೇಮಸ್ ಇಲ್ಲ, ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನಾವು ಫೇಮಸ್ ಇಲ್ಲ ಅಥವಾ ಇನ್ಫ್ಲುಯೆನ್ಸರ್ ಕೂಡ ಅಲ್ಲ. ಸೊ ನಾವು ಕೂಡ ಜನರ ಮೇಲೆ ಟ್ರಸ್ಟ್ ಇಟ್ಕೊಂಡೆ ನಾವು ಕೂಡ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಅಲ್ವಾ. ಸೊ ನನ್ನಂಥವರು ಕೂಡ ಫ್ರಾಡ್ ಆದವರು ಕೂಡ ಇದ್ದಾರೆ. ನಾನು ಕೂಡ ಬೇರೆ ಒಂದು ಪೇಜಸ್ಗಳಲ್ಲಿ ಫೋಟೋಸ್ಗಳನ್ನು ನೋಡಿ, ವಿಡಿಯೋಸ್ಗಳನ್ನು ನೋಡಿ, ಫಾಲೋವರ್ಸ್ಗಳನ್ನು ನೋಡಿ ಮೋಸ ಹೋಗಿರುವಂಥದ್ದು ಕೂಡ ಇದೆ. ಅದೇ ರೀತಿ ಜೆನ್ಯೂನ್ ಆಗಿ ಇದ್ದವರು ಕೂಡ ಇದ್ದಾರೆ, ಇಲ್ಲ ಅಂತಲೂ ಹೇಳಲ್ಲ. ಸೊ ಫಾಲೋವರ್ಸ್ ಇದ್ದ ತಕ್ಷಣ ಅವ್ರು ಜೆನ್ಯೂನಾ? ಇಲ್ಲ. ಫಾಲೋವರ್ಸ್ ಇಲ್ಲದೆ ಇರೋ ತಕ್ಷಣ ಫ್ರಾಡಾ? ಇಲ್ಲ. ಸೊ ಎಲ್ಲ ರೀತಿಯ ಜನರು ಕೂಡ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಿರಬೇಕಾದ್ರೆ ನಿಮಗೆ ಬೇರೆ ಒಂದು ಪೇಜಲ್ಲಿ ಇಷ್ಟ ಆದರೂ ಕೂಡ ನೀವು ಒಂದು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ ಅವ್ರ ಹತ್ರ ಮಾತಾಡಿ, ಇನ್ ಕೇಸ್ ಹಣ ಮಾಡೋರು, ಮೋಸ ಮಾಡೋರು ಬರೀ ಇದ್ದರೆ ಅವರು ಏನು ಮಾಡ್ತಾರಂದರೆ ನಿಮಗೆ ರಿಪ್ಲೇನ ಫೋರ್ಸ್ಫುಲಿ ಹಣ ಕೊಡಿ, ಹಣ ಹಾಕಿ ಬೇಗ ಹಾಕಿ ಈ ರೀತಿ ಫೋರ್ಸ್ ಮಾಡ್ತಾರೆ. ಸೊ ಆ ರೀತಿ ಫೋರ್ಸ್ ಮಾಡಿದವರು ಜೆನ್ಯೂನ್ ಆಗಿ ಇರುವವರು ಅಲ್ಲ, ಬಿಸ್ನೆಸ್ ಮಾಡೋರು ಅಲ್ಲ, ಫ್ರಾಡ್ ಮಾಡೋರು ಅಂತ ಅರ್ಥ. ಅದೇ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಕೊಟ್ಟು ನಿಮಗೆ ಇಷ್ಟ ಆದರೆ ಫೋಟೋಸ್ಗಳನ್ನೆಲ್ಲ ಕಳಿಸಿ ಹೇಗೆ ಏನು ಅಂತ ಹೇಳಿ, ಅಥವಾ ನೀವು ವಿಡಿಯೋ ಕಾಲ್ ಮುಖಾಂತರ ಕೂಡ ಅವ್ರ ಹತ್ರ ಮಾತಾಡಿ ನೋಡಿ, ಐಟಮ್ ನೋಡಿ ಜೆನ್ಯೂನ್ ಇಲ್ಲ ಅಂತ ಹೇಳಿ ನೋಡಿ, ಅದಾದಮೇಲೆ ನೀವು ಪೇಮೆಂಟ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಈಸಿ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈ ವೆಬ್ಸೈಟ್ಗಳಲ್ಲೂ ಕೂಡ ಫ್ರಾಡ್ಸ್ ಮಾಡ್ತಾರೆ. ಸೊ ಹಾಗಾಗಿ ಆದಷ್ಟು ನಾವು ಜಾಗೃತಕರ ಆಗಿರುವಂಥದ್ದು ಕೂಡ ಒಳ್ಳೆಯದೇ. ಅದೇ ರೀತಿ ಬರೀ ಫೇಮಸ್ ಆಗಿರೋರು ಮೋಸ ಮಾಡಲ್ಲ ಅಂತ ಏನಿಲ್ವಲ್ಲ, ಅವರು ಕೂಡ ಮೋಸ ಮಾಡ್ಬೋದಲ್ಲ, ಹೇಳಿಕ್ಕಾಗಲ್ಲ. ಸೊ ಯಾರ ಮನಸ್ಸೊಳಗಡೆ ಏನಿದೆ ಅಂತ ಹೇಳಿ ನಮಗಂತೂ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಬರೀ ಫೇಮಸ್ ಇದ್ದವರನ್ನೇ ಸಪೋರ್ಟ್ ಮಾಡ್ತಾಯಿದ್ರೆ, ಬರೀ ಅವರನ್ನೇ ಬಳಸ್ತಾ ಇದ್ದರೆ ನನ್ನಂಥವ್ರನ್ನ ಯಾರು ಬಳಸ್ತಾರೆ ಅಲ್ವಾ. ಸೊ ನಾನು ಈ ಮುಖಾಂತರ ಕೇಳೋದು ಒಂದೇ, ದಯವಿಟ್ಟು ನಮ್ಮಂಥವ್ರನ್ನು ಕೂಡ ಸಪೋರ್ಟ್ ಮಾಡಿ, ನಮಗೂ ನಮ್ಮನ್ನು ಟ್ರಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಸೊ ಇಷ್ಟು ನಿಮಗೆ ಈ ವಿಷಯನ ತಿಳಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗನ್ನು ಮಾಡಿರುವಂಥದ್ದು. ನಾನು ಮಾಡಿರುವ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಅದೇ ನಿಮ್ಮ ನನ್ನ ರೀತಿಯಾಗಿ ಸ್ಮಾಲ್ ಬಿಸ್ನೆಸ್ ನಡೆಸುವವರು ಯಾರಾದರಿದ್ದರೆ ನಿಮಗೆ ಅನುಭವ ಆಗಿರುವ ವಿಷಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.